ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಗೆರೆ ಹೋಬಳಿಯಲ್ಲಿ ಸುಮಾರು 30 ಕುಟುಂಬಗಳು 20 ವರ್ಷದಿಂದ ವಾಸವಾಗಿದ್ದು ಇವರಿಗೆ ಇನ್ನೂವರೆಗೂ ಹಕ್ಕುಪತ್ರ ನೀಡಿಲ್ಲ. ಕಂದಾಯ ಇಲಾಖೆ ಹಾಗೂ ತಾಲೂಕು ಆಡಳಿತ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿ ಸರ್ವೆ ನಂಬರ್ 81, 82 ಹಾಗೂ 83 ಇವುಗಳಲ್ಲಿ ಜಾಗ ಇದ್ದು ಸೂಕ್ತ ವ್ಯವಸ್ಥೆ ಮಾಡಿ ಕೊಡುವಂತೆ ಶಾಸಕರು ಸಹ ಭೇಟಿ ಕೊಟ್ಟು ಭರವಸೆ ನೀಡಿದ್ದರೂ ಸಹ ಹಕ್ಕುಪತ್ರ ನೀಡದೆ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದು ಹಕ್ಕುಪತ್ರ ನೀಡಲು ಇನ್ನು ಎಷ್ಟು ದಿನಗಳು ಬೇಕು ಎಂಬುದೇ ಈ ಕುಟುಂಬಗಳಿಗೆ ತೋಚದಂತಾಗಿದೆ. ಈಗಾಗಲೇ ಮಾಧ್ಯಮದಲ್ಲಿ 2 ರಿಂದ 3 ಬಾರಿ ಸುದ್ದಿ ಬಂದರೂ ಸಹ ಯಾವುದಕ್ಕೂ ಸ್ಥಳೀಯ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇಂತಹ ಸ್ಥಳೀಯ ಅಧಿಕಾರಿಗಳ ಬಗ್ಗೆ ಸೂಕ್ತ ಕ್ರಮವನ್ನ ತೆಗೆದುಕೊಂಡು ನಮಗೆ ಹಕ್ಕುಪತ್ರ ನೀಡಿ ಎಂದು ಸಂತ್ರಸ್ತ ಕುಟುಂಬಸ್ಥರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪ್ರಾಣ ಬಿಡ್ತೀವಿ. ಅದೊಂದೇ ನಮ್ಗೆ ಹಕ್ಕುಪತ್ರ ಬೇಕು ಅಷ್ಟೇ, ನಮ್ಗೆ ಇನ್ನೇನು ಬೇಡ. ನಮ್ಗೆ ಜಮೀನು ಕೊಡಿ ಅಂತ ಹೋಗ್ತಿಲ್ಲ ನಾವು. ನಮ್ಗೆ ಹಕ್ಕುಪತ್ರ ಒಂದು ಕೊಟ್ರೆ ಇರೋ ಮಕ್ಕಳು ಈಗ ಇರೋ ಮಕ್ಕಳಿಗೆ 2 ಮಕ್ಕಳು ಆಗ್ತಾ ಇದ್ದಾರೆ. ಈಗ ಎಲ್ಲಿಗೆ ಹೋಗ್ಬೇಕು ನಾವು? ನಾವು ನಿಮ್ಮನ್ನು ಕೇಳ್ದಲ್ಲ ನಾವು ಯಾರಿಗೆ ಕೇಳೋಣ? ಈಗ ಶಾಸಕರು ನೀವೇನು ಕೇಳಲಿಲ್ವಾ? ಶಾಸಕರನ್ನು ಕೇಳಿವು ಸರ್, ಅವರು ಬಂದು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅವರು ಹೇಳಿರು, ಇವರು ಸ್ಪಂದಿಸ್ತಿಲ್ಲ. ಇವರು ಅಧಿಕಾರಿಗಳು ಸ್ಪಂದಿಸ್ತಲ್ಲ ಅಂತೀರಾ? ನಮ್ಮ ಇವರೇ ಅದು ಸ್ಪಂದಿಸ್ತಿಲ್ಲ. ಅವರು ಹಾಗೆ ಹೀಗೆ ಅಂತ ಇದು ಮಾಡ್ತಿದ್ದಾರೆ. ಬರೇ ದೊಡ್ಡ ಅಧಿಕಾರಿಗಳಿಗೆ ಬೆಲೆ ಇಲ್ವಾ? ಈಗ ತಹಸೀಲ್ದಾರ್ ಹೇಳಿದ್ರು, ಆಮೇಲೆ ಇವರು DC ಅವರು ಹೇಳಿದ್ದಾರೆ. ಅವ್ರು ಎಷ್ಟು ಸತಿ ಅವ್ರು ಹೇಳಿರು. ಪಾಪ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು. ಅವ್ರಿಗೆ ಅವ್ರ ಪಾಪ ಎಷ್ಟು ಸಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಬೇಕು. ಆದ್ರೆ ಇವರು ನಮ್ಗೆ ಹೆಲ್ಪ್ ಮಾಡ್ತಾರೆ. ನಿಮ್ಮ ಸ್ಥಳೀಯ ಅಧಿಕಾರಿಗಳು ಹೆಲ್ಪ್ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತಿ ಅವರು ಮತ್ತು ತಾಲೂಕ್ ಪಂಚಾಯತಿ ನಾವೇ ಮಾಡಿ ತಾಲೂಕವರು MLA ಅವ್ರ ಜಾಗಕ್ಕೆ ಬಂದು ಪರಿಶೀಲನೆ ಮಾಡಿ ಅದನ್ನು ಅದೇನು ನೋಡ್ರಪ್ಪ ಅಂತ ಈವನು ನೋಡಿದ್ದಾರೆ, ತಹಸೀಲ್ದಾರು ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ನೋಡಿದರೂ ಸಹ ಇವರು ಬಂದು ನಮ್ಮನ್ನು ಬರೇ ಒಂದು ಕಾರಣ ಹೇಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀವಿ ಅಂತ ಹೇಳಿ ಹೋದರೆ ಮಾನಯಿಸೋಕ್ಕೆ ಒಂದು ಕಾರಣ ಹೇಳ್ತಾರೆ. ಅದು ಹಿಂಗೆ ಹೇಳ್ಬಿಟ್ಟು ನಮ್ಮ ಕಡೆ ಗಮನ ತಗೊಂಡಿಲ್ಲ. ಅದಕ್ಕೆ ಈಗ ಗಣರಾಜ್ಯೋತ್ಸವ ದಿವಸ ನಾವು ಗೃಹ ಸಚಿವರು ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅವ್ರ ಹತ್ರ ನಾವು ಹೋಗಿ ಒಂದು ಮನವಿ ಕೊಟ್ಟು ಅವ್ರ ಕಡೆಯಿಂದ ಏನು ಹೇಳಿರಪ್ಪ ಅಂತಂದರೆ ಇವ್ರದ್ದು ಏನು ಸಮಸ್ಯೆ 70 ವರ್ಷದ ಸಮಸ್ಯೆಯನ್ನು ನೀವು ಗಮನಕ್ಕೆ ತಗೊಳಪ್ಪ ಅಂತ DC ಅವ್ರಿಗೆ ಹೇಳಿರು. DC ಅವ್ರಿಗೆ ಹೇಳಾದ್ಮೇಲೆ DC ಅವರು ಗಮನಕ್ಕೆ ಹೆಚ್ಚು ಕಮ್ಮಿ 3 ಸತಿ ಹೋಯ್ತಾರೆ. DC ಅವರು ತಹಸೀಲ್ದಾರ್ಗೆ ಹೇಳಿರು ಸಹ ಇವರು ತಹಸೀಲ್ದಾರ್ ವೆಹಿಕಲ್ಗೂ ಸ್ಪಾಟ್ ವಿಸಿಟ್ ಮಾಡಿ ಸ್ಪಾಟಲ್ಲಿ ಇದನ್ನ ಗುಂಟೋಪು ಅಂತ ಇಲ್ಲ ವಾಸ ಇರ್ತಕ್ಕಂಥ ಮನೆಯಲ್ಲಿ ಸುಮಾರು 3 ತಲೆಮಾರಿ ಕಳೆದು ಹೋಗಿದೆ. ಆದರೆ ಒಂದು ನಾವಿರ್ತಕ್ಕಂಥ ಜಾಗದಲ್ಲಿ ಒಂದು ಮನೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಆಗ ಅವ್ರಿಗೆ ಕೊಟ್ಟಾಗಿ ನಮಗೂ ಕೊಡಿ ಅಂತಂದರೆ ಇಲ್ಲ, ಅದು ನಮಗೆ ಸಂಬಂಧ ಇಲ್ಲ, ನಮಗೆ ಅಂತ ಅಂದ್ಬಿಟ್ಟು ಮೀನಾಮೀಷ ಎಣಿಸ್ಕೊಂಡು PDO ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣೆ ಅಧಿಕಾರಿಗಳು ನಮ್ಮನ್ನು ಗಮನ ತಂದಂಗೆ ಭಾರಿ ಸತಾಯಿಸ್ತಾರೆ. ಆದ್ದರಿಂದ ನಾವು ಈಗ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಎಲ್ಲ ಕಡೆಯೂ ಒಂದು ಬೆಂಗಳೂರು ಒಂದು ಮುಖ್ಯಮಂತ್ರಿ ಕಡೆಯಿಂದ ಒಂದು ಗೃಹ ಸಚಿವರು ಎಲ್ಲ ಕಡೆಯಿಂದ ಒಂದು ಮನವಿ ಮಾಡಿ ಅವ್ರ ಕಡೆಯಿಂದ ಒಂದು ಆದೇಶ ತಂದರೂ ಇವರು ಮೀನಾಮೀಷ ಎಣಿಸ್ಕೊಂಡೇ ಬಂದರು. ಆದರೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಇವರು ನೀವಿರ್ತಕ್ಕಂಥ ಜಾಗದಲ್ಲಿ ಆ ಮನೆಗೆ ಹೆಂಗೆ ಕೊಟ್ಟಿದ್ದೀರಾ ಅವರಂತಲೇ ಕೊಡಿ ಅಂದರೆ ಅವರು ಅವ್ರ ಹತ್ರ ಇರೋದು ನೀವು ದಾಖಲಾತಿ ಕೊಡಪ್ಪ ಅಂತ ನನ್ನೇ ಕೇಳ್ತಾರೆ. ಆದರೆ ನನ್ನ ಜೋಗಲ್ಲ ಇತ್ತ. ಅದು ಅಧಿಕಾರಿಗಳು ಗಮನ ತಂದಿದ್ದಕ್ಕೆ ಅವರು ಬೇಗ ಅತಿ ಶೀಘ್ರವಾಗಿ 1 ವಾರದಲ್ಲಿ ನೀವು ತಹಸೀಲ್ದಾರ್ ಗಮನಕ್ಕೆ ಕಂದಾಯ ಕ್ರಮ ಮಾಡಿ ಅಂತ ಅವರಿಗೆ ಹೇಳೋಕ್ಕೆ ಈಗ ಮಾರನೇ ದಿವಸಕ್ಕೆ ತಹಸೀಲ್ದಾರ್ ಸ್ಪಾಟಿಗೆ ಬಂದು ಹುಡುಕೊಂಡು ಅಲ್ಲಿ ಅವರು PDOನು ಮತ್ತು ರೆವಿನ್ಯೂವನ್ನು ಕರೆಸಿ ಅವರಿಗೆ ಹೇಳಿ ಇದನ್ನು ಯಾಕಪ್ಪ ನೀವು ಇಷ್ಟು ವರ್ಷದಿಂದ ಮಾಡ್ತಿಲ್ಲ ಅನ್ನೋದಕ್ಕೆ ಅವ್ರು ಏನು ಕಾರಣ ಹೇಳಿರೋ ಗೊತ್ತಿಲ್ಲ. ಅದಕ್ಕೆ ನೀವು ಇದನ್ನು ಬೇಗ ಇದನ್ನು ಗಮನ ತಗೊಂಡು ದಯಮಾಡಿ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಮತ್ತು ನಾವಿವತ್ತು ಹೋಗಿ ತಹಸೀಲ್ದಾರನ್ನು ಭೇಟಿ ಆಗೋದಕ್ಕೆ ತಹಸೀಲ್ದಾರು ಇಲ್ಲ ಕಣಪ್ಪ ಯಾಕಪ್ಪ ನೀವು ಮಾಡ್ತಿಲ್ಲ ಅಂತ ಇವತ್ತು ರೆವಿನ್ಯೂ ಅವ್ರಿಗೆ ಫೋನ್ ಮಾಡಿ ಮುಖಾಂತರ ಹೇಳಿದ್ದಾರೆ. ಅಲ್ಲಿ ಕೊಡಬೇಕು ಅಂತ ಹೇಳ್ತಾ ನಾವು ಮಾತನ್ನು ಮುಗಿಸ್ತೇವೆ. ಇವ್ರು ಯಾಕೆ ಮಾಡ್ತಿಲ್ಲ ಅನ್ನೋದು ನಮಗೊಂದು ಕಾರಣ ಬೇಕು. ಈಗ ಎಷ್ಟು ಕುಟುಂಬದವರು ವಾಸ ಆಗಿದ್ದೀರಾ ನೀವು ಅಲ್ಲಿ? 30 ಕುಟುಂಬಗಳಿಗೆ ಇದು ವಾಸ ಇದೆ. ಕರೆಂಟ್ ಎಲ್ಲ ಕೊಟ್ಟಿದ್ದಾರಾ?
ಕರೆಂಟ್ ಕೊಟ್ಟೈತೆ, ವಿದ್ಯುತ್ ಕೊಟ್ಟೈತೆ, ನೀರು ಎಲ್ಲ ಕೊಟ್ಟವ್ರೆ, ಹಕ್ಕುಪತ್ರ ಮಾತ್ರ ಕೊಟ್ಟಿಲ್ಲ. ಪತ್ರ ಒಂದ ನಾವು ಇರೋದನ್ನ ನಾವೇನಿದೀವೋ ಸ್ವಾಧೀನದಲ್ಲಿ 70 ವರ್ಷದಿಂದ ಅದೊಂದು ನಾವು ಕೇಳ್ತಾ ಇದ್ದೀವಿ. 70 ವರ್ಷದಿಂದ ಅಲ್ಲೇ ವಾಸವಾಗಿದ್ದೀರಾ? 70 ವರ್ಷದಿಂದನೂ ಅಲ್ಲೇ ಇದ್ದೀವಿ. ಅದೊಂದ ನಾವು ಕೇಳ್ತಾ ಇದ್ದೀವಿ. ಕರೆಂಟ್ ಬಿಲ್ ಕಟ್ತಾ ಇದ್ದೀರಿ, ನೀರಿನ ಬಿಲ್ ಕಟ್ತಾ ಇದ್ದೀರಿ, ಎಲ್ಲ ಮಾಡ್ತಾ ಇದ್ದೀರಿ, ಹಕ್ಕುಪತ್ರ ಮಾತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಒಂದು ನಾವು ಕೇಳ್ತಾ ಇದ್ದೀವಿ. ಇವತ್ತು ನಮಗೂ ಒಂದು ಭೂಮಿ ಇಲ್ಲ, ಒಂದು ಏನಪ್ಪ ಅಂದ್ರೆ ಎಲ್ಲ ಯಾವ ಸಮುದಾಯದೀರಾ? ಎಲ್ಲ ಸಮುದಾಯದವರು ಇದ್ದೀರಾ? ಬೇರೆ ಜಾತಿ ಎಲ್ಲ ಜಾತಿ ಎಲ್ಲ ಇದೆ, ಎಲ್ಲರೂ ಇದ್ದಾರೆ. ಆದರೂ ಸಹ ಇವರು ಒಂದು ಗಮನಕ್ಕೆ ತಾಂತಾ ಇಲ್ಲ. ಆದ್ದರಿಂದ ಈ ದಯಮಾಡಿ ಇಒ ಅವರು, ತಾಲೂಕ್ ಪಂಚಾಯತ್ ಇಒ ಅವರು ಮತ್ತು PDO ಅವರು, ರೆವಿನ್ಯೂ ಅವರು ಇದನ್ನು ದಯಮಾಡಿ ಅತಿ ಶೀಘ್ರವಾಗಿ ನಮಗೆ ಹಕ್ಕುಪತ್ರ ಕೊಡಿ ಅಂತ ಈಗ ಹೇಳಿರುವೆ ಸಹ ಇವರು ತಾಲೂಕ್ ಪಂಚಾಯತಿ ಇಒ ಮತ್ತು PDO ಸಾರು ಮತ್ತು ರೆವಿನ್ಯೂ ಅವರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ನಾವಿನ್ನು ಯಾರ ಹತ್ರ ಹೋಗ್ಬೇಕು? ಇನ್ನು ಸಂಬಂಧಪಟ್ಟ ಅರ್ಥಕ್ಕೆ ಈಗ DC ಅವ್ರಿಗೂ ಒಂದು ಆದೇಶ ಮಾಡಿದ್ರು ಒಂದು ಬೆಲೆ ಇಲ್ವಾ? ಇಲ್ಲ ತಹಸೀಲ್ದಾರ್ ಹೇಳಿದ್ಗೂ ಬೆಲೆ ಇಲ್ವಾ? ಬೆಳಕರೆದು ನಾವು ದಿನವರೆಗೂ 2 ದಿವಸಕ್ಕೊಂದೊಮ್ಮೆ ನಾವು ದಿನವರೆಗೂ ಮನೇಲಿ ಕೆಲಸ ಬಿಟ್ಟು ಇವತ್ತು ಕೂಲಿ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು. ಅಂಥದ್ರಾಗೂ ನಾವು ಹೋಗಿ ಇವತ್ತು ಇವ್ರ ತಕ್ಕ AC ಅವ್ರ ತಕ್ಕ ಹೋಗ್ಬೇಕು. AC ಅವ್ರನ್ನೂ ಭೇಟಿಯಾಗಿ AC ಅವರು ಒಂದು ಕಾರಣ ಹೇಳಿದರು. AC ಅವರು ಫಾರೆಸ್ಟ್ನಿಂದ NOC ತಗೋಬೇಕು ಅಂದರು. ಫಾರೆಸ್ಟ್ನಿಂದ NOC ತಾಣಕ್ಕೆ AC ಅವರು 3 ತಿಂಗಳಾದರೂ ಒಂದು ಫಾರೆಸ್ಟ್ನಿಂದ NOC ಕೊಟ್ಟಿಲ್ಲ. ಆದರೆ ಫಾರೆಸ್ಟ್ನವರು ಜಾಗಕ್ಕೆ, ನಾವಿರೋ ಜಾಗಕ್ಕೆ ಸ್ಪಾಟಿಗೆ ಬಂದವ್ರೆ. ಅವರು ಇಬ್ಬರಾಳು ಬಂದು ಆ ಜಾಗಕ್ಕೆ ನೋಡಿ, ಇಲ್ಲ ಕಣಪ್ಪ ಇದನ್ನು ಕೊಡ್ಬೋದು ಅಂತ ಅವರು ಬರೀ ಬಾಯಿ ಮಾತಲ್ಲಿ ಹೇಳಿರೋ ಹೊರತು ನಮಗೆ ಅವ್ರ ಹತ್ರನೂ 3 ತಿಂಗಳಿಂದ ನಾವು ಅದು ನಾವು ತುಂಬ ನೋವಾಗೋಯ್ತು. ಆದರೆ ಈಗ